ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮುಜರಾಯಿ ದೇವಸ್ಥಾನಗಳಿಗೆ ಸಂಬಂಧಿಸಿದಂತೆ ಒಬ್ಬ ಅರ್ಚಕರ ಹೆಸರಿಗೆ ಸುಮಾರು 10 ರಿಂದ 12 ದೇವಸ್ಥಾನಗಳ ಪೂಜಾ ಕೈಂಕರ್ಯಗಳ ನೇಮಕಾತಿ ಮಾಡಿಕೊಡಲು ಅರ್ಜಿ ಸಲ್ಲಿಸಿರುವ ಪ್ರಕರಣ ಇದೀಗ ಗ್ರಾಮಸ್ಥರಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ರೋಣೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೀಡಿರುವ ಮನವಿಯ ಪ್ರಕಾರ ರೋಣೂರು ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸೇರಿದಂತೆ ಕಂಬಾಲಪಲ್ಲಿ, ನೀಲ್ಟೂರು, ದೊಡ್ಡಪಲ್ಲಿ, ಕನಿಗಾನಹಳ್ಳಿ, ಕೊಟ್ರಗೋಳಿ, ಕೋಟ್ಪಲ್ಲಿ, ಜಿಕ್ಕತಿಮ್ಮನಹಳ್ಳಿ, ಆರ್. ತಿಮ್ಮಸಂದ್ರ, ನಾರವಮಾಕಲಹಳ್ಳಿ, ಕಾಂಪಲ್ಲಿ ಹಾಗೂ ದಿಂಬಾಲ ಗ್ರಾಮದ ಶ್ರೀ ಗೋಪಾಲಸ್ವಾಮಿ ದೇವಸ್ಥಾನಗಳನ್ನು ಒಳಗೊಂಡಂತೆ ಒಟ್ಟು ಸುಮಾರು 12 ದೇವಸ್ಥಾನಗಳಿಗೆ ಒಬ್ಬರ ಹೆಸರಿಗೆ ನೇಮಕಾತಿ ಮಾಡಿಕೊಡುವ ಪ್ರಕ್ರಿಯೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರ ಆರೋಪದಂತೆ ಈ ದೇವಸ್ಥಾನಗಳಿಗೆ ಸಂಬಂಧಿಸಿದ ಅರ್ಚಕರಾಗಿ ಈ ಹಿಂದೆ ಆರ್. ಮುರಳಿ ಹಾಗೂ ಆರ್. ಮೋಹನ್ ಅವರ ಹೆಸರುಗಳು ಇದ್ದು, ಇದೀಗ ಅವರ ಕುಟುಂಬದ ಕೃಷ್ಣವರ್ಧನ್ ಅವರು ಹಲವು ದೇವಸ್ಥಾನಗಳ ಅರ್ಚಕ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಕೆಲವು ದೇವಸ್ಥಾನಗಳಲ್ಲಿ ನಿಯಮಿತ ಪೂಜೆ ನಡೆಯುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪೂಜೆಗಾಗಿ ಅರ್ಚಕರನ್ನು ಗ್ರಾಮಸ್ಥರು ಸಂಪರ್ಕಿಸಿದಾಗ ನಾಳೆ ಬರುತ್ತೇನೆ, ನಾಳಿದ್ದು ಬರುತ್ತೇನೆ ಎಂದು ಹೇಳಲಾಗುತ್ತಿದ್ದು, ನಿಗದಿತ ಸಮಯದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಇದರಿಂದಾಗಿ ಕೆಲವು ದೇವಸ್ಥಾನಗಳ ಗರ್ಭಗುಡಿ ಹಾಗೂ ದೇವರ ಮೂರ್ತಿಗಳ ಮೇಲೆ ಧೂಳು ಮತ್ತು ಬೂಜು ಕಟ್ಟಿಕೊಂಡಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ ನಡೆಯಬೇಕಾದರೆ ಒಬ್ಬ ಅರ್ಚಕರಿಗೆ 10 ರಿಂದ 12 ದೇವಸ್ಥಾನಗಳ ಜವಾಬ್ದಾರಿ ನೀಡುವುದು ಪ್ರಾಯೋಗಿಕವೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಇದರ ಜೊತೆಗೆ ದೇವಸ್ಥಾನಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಶಾಮೀಲಾತಿ ಅಥವಾ ಪ್ರಭಾವ ಇದೆಯೇ ಎಂಬ ಅನುಮಾನವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಈ ಮನವಿಯಲ್ಲಿ ಉಲ್ಲೇಖವಾಗಿಲ್ಲ. ಗ್ರಾಮಸ್ಥರ ಪ್ರಮುಖ ಬೇಡಿಕೆ ಏನೆಂದರೆ, ನೇಮಕಾತಿ ಮಾಡುವ ಮುನ್ನ ಅಧಿಕಾರಿಗಳು ಪ್ರತಿಯೊಂದು ದೇವಸ್ಥಾನಕ್ಕೂ ಸ್ಥಳ ಪರಿಶೀಲನೆ ನಡೆಸಬೇಕು. ಕಳೆದ ಕೆಲವು ತಿಂಗಳುಗಳಲ್ಲಿ ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ ನಡೆಯುತ್ತಿದೆಯೇ? ಅರ್ಚಕರು ನಿಯಮಿತವಾಗಿ ಹಾಜರಾಗುತ್ತಿದ್ದಾರೆಯೇ? ದೇವಸ್ಥಾನಗಳ ಸ್ವಚ್ಛತೆ ಮತ್ತು ಧಾರ್ಮಿಕ ಸಂಪ್ರದಾಯಗಳು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಅರ್ಚಕರ ನೇಮಕಾತಿಗೆ ಸಂಬಂಧಿಸಿದ ದಾಖಲೆಗಳು, ಹಿಂದಿನ ನೇಮಕಾತಿ ಆದೇಶಗಳು, ಅರ್ಜಿ ಸಲ್ಲಿಸಿರುವವರ ಅರ್ಹತೆ ಹಾಗೂ ಪ್ರತಿಯೊಂದು ದೇವಸ್ಥಾನಕ್ಕೂ ಪ್ರತ್ಯೇಕವಾಗಿ ಪೂಜಾ ವ್ಯವಸ್ಥೆ ಕಲ್ಪಿಸುವ ಸಾಧ್ಯತೆ ಸೇರಿದಂತೆ ಸಂಪೂರ್ಣ ವಿಚಾರವನ್ನು ಪರಿಶೀಲಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಒಬ್ಬ ಅರ್ಚಕರಿಗೆ 10 ರಿಂದ 12 ದೇವಸ್ಥಾನಗಳ ಜವಾಬ್ದಾರಿ ನೀಡುವ ಪ್ರಸ್ತಾವನೆ ನಿಯಮಾನುಸಾರವೇ? ಅಥವಾ ದೇವಸ್ಥಾನಗಳ ಪೂಜಾ ಕೈಂಕರ್ಯಕ್ಕೆ ಪ್ರತ್ಯೇಕ ವ್ಯವಸ್ಥೆ ಅಗತ್ಯವೇ ಎಂಬ ಪ್ರಶ್ನೆಗೆ ಸಂಬಂಧಪಟ್ಟ ಮುಜರಾಯಿ ಇಲಾಖೆ ಹಾಗೂ ಮೇಲಾಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿದೆ ಎಂದು ಗ್ರಾಮಸ್ಥರು